ಕರುನಾಡ ರಕ್ಷಣಾ ವೇದಿಕೆ ವತಿಯಿಂದ ಮೈಸೂರು ಅರಮನೆ ಮುಂಭಾಗದಲ್ಲಿರುವ ಕೋಟೆ ಆಂಜನೇಯಸ್ವಾಮಿ ದೇವಸ್ಥಾನದ ಬಳಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕರುನಾಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಬಸವರಾಜು ಮಾತನಾಡಿ, ಈಗಾಗಲೇ ಕಳೆದ 14 ವರ್ಷಗಳಿಂದ ನಮ್ಮ ವೇದಿಕೆಯು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು ಬಹುಪಾಲು ಯಶಸ್ವಿಯಾಗಿದ್ದೇವೆ. ನಮ್ಮ ವೇದಿಕೆಯು ಹೋರಾಟದ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದು, ಈ ಸಂದರ್ಭದಲ್ಲಿ ಕನ್ನಡದ ಉಳಿವು ಮತ್ತು ಬೆಳವಣಿಗೆಗೋಸ್ಕರ ತಮ್ಮದೇ ಆದ ವಿಶೇಷ ಕೊಡುಗೆ ನೀಡಿರುವ ಆಟೋ ಚಾಲಕರು ಮತ್ತು ಮಾಲೀಕರ ಪರವಾಗಿ ಆಟೋ ಚಾಲಕರಿಗೆ ಪ್ರಾರಂಭಿಕ ಹಂತವಾಗಿ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸವಿತಾ ಎಸ್ ಗೌಡ, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸಂಜಯ್, ರಾಜ್ಯ ಕಾರ್ಯದರ್ಶಿ ಸತೀಶ್ ಹೆಗ್ಗೂರು, ಯುವ ಘಟಕದ ಪದಾಧಿಕಾರಿಗಳಾದ ಶರತ್, ಮಹೇಶ್, ಮದನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವತಿಯಿಂದ ಈ ದಿನ ಆಟೋ ಚಾಲಕರಿಗೆ ನೀವು ಯೂನಿಫಾರ್ಮ್ನ ಹಂಚುವಂತಹ ಕೆಲಸವನ್ನ ಮಾಡಿದಿರಿ, ಸಮವಸ್ತ್ರವನ್ನ. ಹೌದು. ಇದರ ಉದ್ದೇಶ ಏನು ಸರ್? ಇದರ ಉದ್ದೇಶ ಏನಿಲ್ಲ, ಕರುನಾಡ ರಕ್ಷಣಾ ವೇದಿಕೆ ಕಳೆದ 14 ವರ್ಷದಿಂದನೂ ಸೇವೆ ಮಾಡ್ತಾ ಬರ್ತಿದೆ. ಹೋರಾಟದ ಜೊತೆಗೆ ಜನಪರ ಸೇವೆಯನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಆಲ್ರೆಡಿ ನಾವು ರಸ್ತೆ ಗುಂಡಿ ಎಲ್ಲ ಮುಚ್ಚೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ಈಗ ಆಟೋ ಚಾಲಕರಿಗೆ ಏನಕ್ಕೆ ನಾವು ಕೊಡ್ತಿದ್ದೀವಿ ಅಂದರೆ, ಆಟೋ ಚಾಲಕರನ್ನೇ ನಾವು ಉದ್ದೇಶಪೂರ್ವ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಇವತ್ತು ಕರ್ನಾಟಕದಲ್ಲಿ ಸ್ವಲ್ಪ ನಾವು ಮಟ್ಟಿಗಾದರೂ ಕನ್ನಡ ಉಳಿಬೇಕಾದ್ರೆ ಆಟೋ ಚಾಲಕರೇ ಮುಖ್ಯ ಕಾರಣ ಅಂತ ನನ್ನ ಭಾವನೆ. ಯಾಕೆ ಆಟೋ ಚಾಲಕರಿಲ್ಲದೆ ಇದ್ರೆ ಕನ್ನಡ ಆಕ್ಚುಲಿ ಇಷ್ಟೊಂದು ಉಳಿತಿರಲಿಲ್ಲ. ಯಾಕೆ ಆಟೋ ಚಾಲಕರು ಪ್ರತಿಯೊಬ್ಬರು ಕೂಡ ಕನ್ನಡದಲ್ಲೇ, ಅವ್ರು ಯಾವುದೇ ಭಾಷೆ, ತಮಿಳು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಎಲ್ಲರೂ ಕೂಡ ಕನ್ನಡದಲ್ಲೇ ಮಾತಾಡಿ ಕನ್ನಡ ಉಳಿಸೋಕ್ಕೋಸ್ಕರ ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಮುಂದಿನ ದಿನಗಳಲ್ಲಿ ಮೈಸೂರಾದ್ಯಂತ ಎಲ್ಲ ಆಟೋ ಚಾಲಕರಿಗೂ ಹಂತವಾಗಿ ಉಚಿತವಾಗಿ ವಸ್ತ್ರ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನ ಸರ್, ಸದಾಕಾಲ ಇವ್ರ ಜೊತೆನೇ ಇರ್ತೀವಿ. ಅದೇನಿದೆ ಜನ ಸೇವೆ ಮಾಡ್ಕೊಂಡು ನಾವು ಇಲ್ಲೇ ಇರ್ತೀವಿ. ಅದೇನಿಲ್ಲ ಮಾಡೋಕ್ಕೆ ನಾವು ರಕ್ಷಣೆ ಮಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತೀವಿ ಸರ್. ಧನ್ಯವಾದಗಳು ಸರ್.